ನಲ್ಲಿ ಒಲಿಂಪಿಕ್ಸ್ ಕುರಿತಾದ ಮಹತ್ವದ ಅಪ್ಡೇಟ್ ಅನ್ನ ನಿಮ್ಮ ಮುಂದೆ ಇರ್ತೀವಿ. ಭಾರತದ ಕುಸ್ತಿಪಟುವಿಗೆ ಆದಂತಹ ಬಿಗ್ ಶಾಕ್ ಕುರಿತಾದ ಸ್ಟೋರಿ. ಎಲ್ಲರ ಚಿತ್ತ ಒಲಿಂಪಿಕ್ಸ್ ನತ್ತ ಇತ್ತು. ಭಾರತದ ಕುಸ್ತಿಪಟುವಿಗೆ ಒಲಿಂಪಿಕ್ಸ್ ನಲ್ಲಿ ಬಿಗ್ ಶಾಕ್ ಇತ್ತು. ನಿಗದಿತ ತೂಕಕ್ಕಿಂತ 100 ಗ್ರಾಂ ಹೆಚ್ಚು ತೂಕ ಇದ್ದಂತಹ ವಿನೇಶ ಅನರ್ಹರಾಗಿದ್ದಾರೆ. ಭಾರತದ ಕುಸ್ತಿಪಟು ವಿನೇಶ್ ಫೋಗಟ್ ಅನರ್ಹಗೊಂಡಿದ್ದಾರೆ. ಒಲಿಂಪಿಕ್ಸ್ 50 ಕೆಜಿ ವಿಭಾಗದಲ್ಲಿ ಸ್ಪರ್ಧಿಸಿ ಫೈನಲ್ ಪ್ರವೇಶಿಸಿದ್ದ ವಿನೇಶ್ ಈಗ ಒಲಿಂಪಿಕ್ಸ್ ನಲ್ಲಿ ಚಿನ್ನ ಗೆಲ್ಲೋ ಕನಸನ್ನ ಹುಟ್ಟುಹಾಕಿದೆ. ಭಾರತೀಯರು ಒಲಿಂಪಿಕ್ಸ್ ನತ್ತ ಬಹಳ ಮಹತ್ವಾಕಾಂಕ್ಷೆಯಲ್ಲಿ ನೋಡ್ತಾ ಇದ್ರು. 50 ಕೆಜಿ ವಿಭಾಗದಲ್ಲಿ ಸ್ಪರ್ಧಿಸಿ ಫೈನಲ್ ಪ್ರವೇಶಿಸಿದ್ದಂತಹ ವಿನೇಶ್ ಚಿನ್ನ ಗೆಲ್ಲೋ ಆಸೆಯನ್ನ ಚಿಗುರಿಸಿದ್ರು. ಒಲಿಂಪಿಕ್ಸ್ ತೀರ್ಪುಗಾರರ ವಿರುದ್ಧ ಈಗ ಭಾರತ ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ಒಲಿಂಪಿಕ್ಸ್ ನಲ್ಲಿ ಚಿನ್ನ ಗೆಲ್ಲೋ ವಿನೇಶ್ ಫೋಗಟ್ ಕನಸು ಭಗ್ನವಾಗಿದೆ. ವಿನೇಶ್ರನ್ನ ಅನರ್ಹಗೊಳಿಸಿದ ತೀರ್ಪುಗಾರರ ವಿರುದ್ಧ ಪ್ರತಿಭಟನೆ ನಡೆದಿದೆ. ನಿನ್ನೆ ಒಂದೇ ದಿನ 3 ಕುಸ್ತಿ ಪಂದ್ಯದಲ್ಲಿ ಗೆಲುವನ್ನ ಸಾಧಿಸಿದ್ರು ವಿನೇಶ್ ಫೋಗಟ್. ಒಲಿಂಪಿಕ್ಸ್ ನಲ್ಲಿ ಭಾರತದ ಕುಸ್ತಿಪಟುವಿಗೆ ಹಿನ್ನಡೆಯಾಗಿದೆ. ಬಹಳ ದೊಡ್ಡ ಶಾಕ್ ಇದು. ಅನರ್ಹಗೊಂಡಿದ್ದಾರೆ ವಿನೇಶ್ ಫೋಗಟ್. ನಿಗದಿತ ತೂಕಕ್ಕಿಂತ 100 ಗ್ರಾಂ ಹೆಚ್ಚು ತೂಕ ಇದ್ದ ಕಾರಣ ಅವರನ್ನ ಅನರ್ಹಗೊಳಿಸಲಾಗಿದೆ, ಡಿಸ್ಕ್ವಾಲಿಫೈ ಮಾಡಲಾಗಿದೆ. ವಿನೇಶ್ ಫೋಗಟ್ ಒಲಿಂಪಿಕ್ಸ್ ನಲ್ಲಿ ಕುಸ್ತಿ ವಿಭಾಗದಲ್ಲಿ ಚಿನ್ನವನ್ನ ಗೆದ್ದೇ ಗೆಲ್ಲುತ್ತಾರೆ ಅನ್ನೋ ಆತ್ಮವಿಶ್ವಾಸದಲ್ಲಿ ಭಾರತೀಯರಿದ್ರು. ಅಂಥದ್ದೊಂದು ವಿಶ್ವಾಸವನ್ನ ವಿನೇಶ್ ಫೋಗಟ್ ಮೂಡಿಸಿದ್ರು. ಬಹಳ ದೊಡ್ಡ ಕನಸಾಗಿತ್ತು. ಆ ಕನಸು ಭಗ್ನಗೊಂಡಿತು. 50 ಕೆಜಿ ವಿಭಾಗದಲ್ಲಿ ಸ್ಪರ್ಧಿಸಿ ಫೈನಲ್ ಪ್ರವೇಶ ಮಾಡಿದ್ರು. ಬಹಳ ದೊಡ್ಡ ಹೋರಾಟವನ್ನ ಮಾಡಿ ಒಲಿಂಪಿಕ್ಸ್ ನಲ್ಲಿ ಈ ಹಂತಕ್ಕೆ ಬಂದು ನಿಂತಿದ್ದ ವಿನೇಶ್ ಫೋಗಟ್ ಅವರ ಕನಸು ಛಿದ್ರವಾಗಿದೆ. ವಿನೇಶ್ರನ್ನ ಅನರ್ಹಗೊಳಿಸಿದಂತಹ ತೀರ್ಪುಗಾರರ ವಿರುದ್ಧ ಬಹಳ ದೊಡ್ಡ ಆಕ್ರೋಶ ವ್ಯಕ್ತವಾಗಿದೆ. ಒಲಿಂಪಿಕ್ಸ್ ನಿಂದ ವಿನೇಶ್ ಫೋಗಟ್ ಅಮಾನತುಗೊಂಡಿದ್ದಾರೆ, ಡಿಸ್ಕ್ವಾಲಿಫೈ ಆಗಿದ್ದಾರೆ. ಡಿಸ್ಕ್ವಾಲಿಫೈ ಆಗೋದಕ್ಕೆ ಕಾರಣ ಒಂದು ನಿಗದಿತ ತೂಕ ಅಂತ ಇರುತ್ತೆ. 50 ಕೆಜಿ ವಿಭಾಗದಲ್ಲಿ ಸ್ಪರ್ಧಿಸ್ತಾ ಇರೋದು. ಆ ನಿಗದಿತ ತೂಕಕ್ಕಿಂತ 100 ಗ್ರಾಂ ಹೆಚ್ಚಿದ್ದಾರೆ ಅನ್ನೋ ಕಾರಣಕ್ಕಾಗಿ ಅವರನ್ನ ಡಿಸ್ಕ್ವಾಲಿಫೈ ಮಾಡಿದ್ದಾರೆ. ಈಗ ಒಲಿಂಪಿಕ್ಸ್ ತೀರ್ಪುಗಾರರ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಲೋಕಸಭೆಯಲ್ಲೂ ಕೂಡ ಫೋಗಟ್ ಅನರ್ಹ ಗದ್ದಲ ಬಹಳ ಜೋರಾಗಿದೆ. ಎರಡು ಬಾರಿ ಒಲಿಂಪಿಯನ್ ಆಗಿರುವಂತಹ ವಿನೇಶ್ ಫೋಗಟ್ 3 ಕಾಮನ್ವೆಲ್ತ್ ಗೇಮ್ಸ್ ನಲ್ಲಿ ಚಿನ್ನ, 2 ವಿಶ್ವ ಚಾಂಪಿಯನ್ಶಿಪ್ ಅಲ್ಲಿ ಕಂಚಿನ ಪದಕ ಮತ್ತು 1 ಏಷ್ಯನ್ ಗೇಮ್ಸ್ ಅಲ್ಲಿ ಚಿನ್ನದ ಪದಕ ಹೊಂದಿದ್ರು. 2021ರಲ್ಲಿ ಏಷ್ಯನ್ ಚಾಂಪಿಯನ್ ಕಿರೀಟವನ್ನ ಪಡೆದಿದ್ರು. ಈ ಬಾರಿ ಚಿನ್ನವನ್ನ ಗೆದ್ದೇ ಗೆಲ್ತಾರೆ ಅನ್ನೋ ಆತ್ಮವಿಶ್ವಾಸದಲ್ಲಿ ಭಾರತ ಇತ್ತು. ಈಗ ಕನಸು ಭಗ್ನವಾಗಿದೆ. ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನ್ಯೂಸ್ ಡೆಸ್ಕ್ ಇಂದ ಸುದರ್ಶನ್ ನಮ್ಮ ಸಂಪರ್ಕದಲ್ಲಿದ್ದಾರೆ. ಸುದರ್ಶನ್, ಕೋಟ್ಯಾಂತರ ಭಾರತೀಯರ ಕನಸು ಭಗ್ನವಾಗಿದೆ. ಬಹಳ ದೊಡ್ಡ ಹೋರಾಟದ ಮೂಲಕ ಆ ವೇದಿಕೆಯನ್ನ ತಲುಪಿದ್ದಂತಹ ವಿನೇಶ್ ಫೋಗಟ್ ಅವರ ಕನಸು ಕೂಡ ಛಿದ್ರ ಆಗಿದೆ. ಇದರ ಬಗ್ಗೆ ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ? ನಿಗದಿತ ಒಂದು ತೂಕ ಅಂತಿರುತ್ತೆ, ಅದಕ್ಕಿಂತ 100 ಗ್ರಾಂ ತೂಕ ಹೆಚ್ಚಿದ್ದಕ್ಕಾಗಿ ಡಿಸ್ಕ್ವಾಲಿಫೈ. ಈ ಡಿಸ್ಕ್ವಾಲಿಫೈ ಬಗ್ಗೆ ಈಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಶ್ವೇತಾ, ಇದು ತುಂಬ ಆಘಾತಕಾರಿ ಸುದ್ದಿ. ಯಾಕೆಂತಂದರೆ ವಿನೇಶ್ ಫೋಗಟ್ ಅವರ ಈ ಒಂದು ಜರ್ನಿ ಏನಿದೆ ಈ ಒಲಿಂಪಿಕ್ಸಲ್ಲಿ, ಎಂಥವ್ರಿಗಾದರೂ ಒಂದು ಇನ್ಸ್ಪಿರೇಷನಲ್ ಜರ್ನಿ ಇದು. ಅವರ ಜೀವನದಲ್ಲಿ ನಡೆದಂಥ ಕೆಲವೊಂದು ಘಟನೆಗಳು 2-3 ವರ್ಷದಿಂದ, ಅದಾದ ನಂತರ ಅವರು ಪ್ಯಾರಿಸ್ ಒಲಿಂಪಿಕ್ಸ್ಗೆ ಅರ್ಹತೆ ಪಡೆದಿದ್ದು ತುಂಬ ಕಷ್ಟಪಟ್ಟು ಅರ್ಹತೆಯನ್ನು ಪಡೆದಿರುವಂಥದ್ದು. ಆದರೆ ಇನ್ನೊಂದು ಗಮನಿಸಬೇಕಾದಂಥ ಅಂಶ ಏನು ಅಂತಂದರೆ, ಇವರು ಒಲಿಂಪಿಕ್ಸ್ಗೆ ಕ್ವಾಲಿಫೈ ಆಗುವಂಥ ಒಂದು ಹಂತದಲ್ಲೇ ಇವರೊಂದು ನ್ಯಾರೋ ಮಾರ್ಜಿನಲ್ಲಿ ಈ ಓವರ್ ವೆಯ್ಟು ಇಶ್ಯೂ ಏನಿದೆ ಅದರಿಂದ ಪಾರಾಗಿ ಬಂದಿರ್ತಾರೆ. ಆದರೆ ಅದು ಈಗ ಫೈನಲ್ ಮ್ಯಾಚ್ಗಿಂತ ಮುಂಚೆ ಅವರಿಗೆ ಮತ್ತೆ ಬೂಮ್ರ್ಯಾಂಗ್ ಆಗಿರುವಂಥದ್ದು. ಇವತ್ತು ಬೆಳಿಗ್ಗೆ ಅವರ ವೆಯ್ಟ್ ಚೆಕ್ ಮಾಡಿದಾಗ ಜಸ್ಟ್ 100 ಗ್ರಾಮ್ಸ್ ಅವರ ವೆಯ್ಟ್ ಏನಿದೆ ಅಲ್ಲಿ ಒಂದು 50 kg ಏನು
ಒಳಗಡೆ ಏನು ಇರಬೇಕಾಗಿತ್ತು ಅದಕ್ಕಿಂತ 100 ಗ್ರಾಮ್ ಜಾಸ್ತಿ ಇರುವಂಥದ್ದು. ಇದು ನಿನ್ನೆ ರಾತ್ರಿನೇ ಅವರ ಗಮನಕ್ಕೆ ಬಂದಿತ್ತು. ಸೊ ಅದನ್ನು ಅವರು ಓವರ್ ವೇಟ್ ಕಮ್ಮಿ ಮಾಡೋದಕ್ಕೆ ನಿನ್ನೆ ರಾತ್ರಿ ಜಾಗಿಂಗ್ ಮಾಡಿದ್ದಾರೆ, ಸ್ಕಿಪ್ಪಿಂಗ್ ಮಾಡಿದ್ದಾರೆ, ಸೈಕ್ಲಿಂಗ್ ಮಾಡಿದ್ದಾರೆ. ಆದರೂ ಕೂಡ ಆ ಒಂದು 100 ಗ್ರಾಮ್ ವೆಯ್ಟ್ ಏನಿದೆ ಅದು ಅವರಿಗೆ ಈಗ ಮುಳುವಾಗಿರುವಂಥದ್ದು. ನಿನ್ನೆ ರಾತ್ರಿಯಿಂದ ಅವರ ಟೀಮ್ ಏನಿದೆ, ಫಿಸಿಯೋ ಆಗಿರ್ಬೋದು, ಟ್ರೈನರ್ಸ್ ಆಗಿರ್ಬೋದು, ಅವ್ರ ಜೊತೆ ಇರುವಂಥ ಟೀಮು ಇದ್ರ ಬಗ್ಗೆ ಗಮನ ಹರಿಸಿದ್ದಾರೆ. ಆದರೆ ಮತ್ತೊಂದು ಮೂಲಗಳು ಹೇಳುವಂಥ ಪ್ರಕಾರ ನಿನ್ನೆ ರಾತ್ರಿ ಅವರು 2 kg ಜಾಸ್ತಿ ಓವರ್ ವೇಟ್ ತೂಗ್ತಾ ಇದ್ರು ಅಂತ ಒಂದು ಸುದ್ದಿ ಬರ್ತಾ ಇದೆ. ಅದು ಎಷ್ಟು ನಿಜನ ಸುಳ್ಳ ಗೊತ್ತಿಲ್ಲ. ಆದರೆ ನಿನ್ನೆ ಗಮನಕ್ಕೆ ಬಂದ ಕೂಡಲೇ ಅವರು ಇದನ್ನು 50 kg ಒಳಗಡೆ ಇರೋ ಒಂದು ಕ್ವಾಲಿಫಿಕೇಷನ್ ಏನಿದೆ ಅದನ್ನು 50 kg ಒಳಗಡೆ ಇರುವಂಥ ಒಂದು ಸಂದರ್ಭದಲ್ಲಿ ಮಾತ್ರ ಅವರಿಗೆ ಫೈನಲಲ್ಲಿ ಆಡುವಂಥ ಒಂದು ಅವಕಾಶ ಸಿಗುತ್ತೆ. ಸೊ ಆ ಒಲಿಂಪಿಕ್ ರೂಲ್ಸ್ ತುಂಬ ಸ್ಟ್ರಿಕ್ಟ್ ಇರೋದ್ರಿಂದ ಸೊ 100 ಗ್ರಾಮ್ ಜಾಸ್ತಿ ಇದ್ರೂ ಕೂಡ ಅವರಿಗೆ ಯಾವ ಅವಕಾಶನೂ ಇಲ್ಲ. ಅವರನ್ನು ಸ್ಟ್ರೈಟ್ ಅವೇ ಇಂಟರ್ನ್ಯಾಷನಲ್ ಒಲಿಂಪಿಕ್ ಅಸೋಸಿಯೇಷನ್ ಡಿಸ್ಕ್ವಾಲಿಫೈ ಮಾಡಿರುವಂಥದ್ದು. ಸೊ ಹೀಗಾಗಿ ಅವರಿಗೆ ಚಿನ್ನನೂ ಸಿಗೋದಿಲ್ಲ, ಬೆಳ್ಳಿನೂ ಸಿಗೋದಿಲ್ಲ. ಅವರು ರ್ಯಾಂಕಿಂಗಲ್ಲಿ ಕೆಳಗಡೆ ಬರೋದ್ರಿಂದ ಈಗ ಚಿನ್ನದ ಪದಕ ಏನಿದೆ ಅದು ಅಮೆರಿಕದ ಸ್ಪರ್ಧೆಗೆ ಹೋಗುತ್ತೆ. ಇವ್ರ ವಿರುದ್ಧ ಏನು ಫೈನಲಲ್ಲಿ ಸ್ಪರ್ಧೆ ಮಾಡಬೇಕಾಗಿತ್ತು ಅವ್ರಿಗೆ ಹೋಗುತ್ತೆ. ಬ್ರಾನ್ಸ್ ಮೆಡಲ್ಗೆ ಸಪ್ರೇಟ್ ಮ್ಯಾಚ್ಗಳು ನಡೆಯುತ್ತೆ. ವಿನೇಶ್ ಫೋಗಟ್ ಅವರು ಇಲ್ಲಿವರೆಗಿನ ಜರ್ನಿನಲ್ಲಿ ಬರಿಗೈನಲ್ಲಿ ವಾಪಸ್ ಬರಬೇಕಾಗಿದೆ. ಶ್ವೇತಾ, ಓಕೆ, ನಿಯಮ ತುಂಬಾ ಸ್ಟ್ರಿಕ್ಟ್ ಆಗಿರುತ್ತೆ ಒಲಿಂಪಿಕ್ ಪಂದ್ಯಗಳಲ್ಲಿ. 50 kg ವಿಭಾಗ ಅಂದ್ರೆ ಒಂದು 50 ಅಥವಾ ಅದಕ್ಕಿಂತ ಕೆಳಗಡೆ ತೂಕ ಇರಬೇಕು. 100 ಗ್ರಾಮ್ ಹೆಚ್ಚಿದ್ರೂ ಸಮಸ್ಯೆ ಆಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.